ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ಟಾದೃಚ್ಚ. ಇವತ್ತು ಬೆಳಿಗ್ಗೆನೇ ಮುದ್ದೆ ಮಶಪ್ಪು ಮಾಡಿದ್ದೆ. ನಾನು ನಮ್ಮ ಮನೆಯವರಿಬ್ಬರು ಕೂಡ ಊಟ ಮಾಡಿಕೊಂಡು ತೋಟದ ಹತ್ರ ಹೊರಟ್ವಿ. ಮಕ್ಕಳಿಬ್ಬರು ಕೂಡ ಊರಲ್ಲಿರಲಿಲ್ಲ, ರಜಾ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ರು. ಹಾಗಾಗಿ ನಾನು ಕೂಡ ಅವ್ರ ಜೊತೆ ತೋಟದ ಹತ್ರ ಬಂದೆ. ನಾನು ತೋಟದ ಹತ್ರ ಬರೋದು ರೇರು, ಏಕೆಂದರೆ ಮಕ್ಕಳು ಇರ್ತಾರಲ್ಲ. ಈ ರೀತಿ ಮಕ್ಕಳು ಊರಿಗೆಲ್ಲಾದರೂ ಹೋಗಿದ್ರೆ ಮಾತ್ರ ಅವ್ರ ಜೊತೆ ತೋಟದ ಹತ್ರ ಬರೋದು. ಸೊ ಅಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಇತ್ತು ಅಂತ ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ಮತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ತೋಟದ ಹತ್ರ ಬಂದ್ವಿ. ಆ ತೋಟದ ಹತ್ರ ಬಂದು ನೋಡಿದ್ರೆ ಈ ರೀತಿ ಕಾಯಿನೆಲ್ಲ ಏನೋ ಯಾದ ಅಂತ ಹೇಳ್ಬಿಟ್ಟು ಎಳ್ನೀರೆಲ್ಲ ಕುಡಿದ್ಬಿಟ್ಟು ಈ ರೀತಿ ಕಾಯಿನೆಲ್ಲ ವೇಸ್ಟ್ ಮಾಡ್ತಾ ಇತ್ತು. ಇದನ್ನೆಲ್ಲ ನೋಡಿ ನಮ್ಮ ಮನೆಯವರು ತುಂಬ ಬೇಜಾರು ಮಾಡಿಕೊಂಡ್ರು, ಕಾಯೆಲ್ಲ ವೇಸ್ಟ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅದೇನೋ ಸೀಟ್ ಹೊಡೆದ್ರೆ ಏನೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಮನೆ ಹತ್ರ ಬಂದ್ವಿ. ಅಮ್ಮ 2 ಮಾವಿನಕಾಯಿ ಕೊಟ್ಟು ಕಳಿಸಿದ್ರು. ನಾನು ಉಪ್ಪಿನಕಾಯಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿ ಒಣಗಾಕಿಟ್ಟೆ. ಹುಣಸೆಹಣ್ಣು ಕೂಡ ಕೊಟ್ಟು ಕಳಿಸಿದ್ರು, ಅದನ್ನು ಕುಟ್ಬಿಟ್ಟು ಸೋಸಿ ಎತ್ತಿಟ್ಕೊಂಡೆ. ಈ ರೀತಿ ಕಾಯಿ ಬಿದ್ದು ವೇಸ್ಟ್ ಆಗೋದಕ್ಕೆ ನಿಮ್ಮ ಕಡೆ ಏನಾದರೂ ಈ ಸಮಸ್ಯೆಗೆ ಪರಿಹಾರ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ನೀವು ಮಾಡೋವಂಥ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್.